ನನಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಯೂದ ಬರೆದ ಪತ್ರಿಕಾ 22ನೇಯ ವಚನ, ಅದು ಒಂದೇ ಒಂದು ಅಧ್ಯಾಯ ಇರುತ್ತೆ, ಅದರಲ್ಲಿ 22ನೇಯ ವಚನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಧ್ಯಾನ ಮಾಡ್ತಾ ಇರುವಾಗ ದೇವರು ಸಂದೇಶವನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಜ್ಞಾಪಕ ಮಾಡಿಕೊಂಡಾಗ ನೋಡ್ರಿ, ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಏಕೆಂದರೆ ನೀವು ವಾಕ್ಯವನ್ನು ತಿಂದಿದ್ದೀರಾ, ನೀವು ಬಲಗೊಳ್ಳಿದ್ದೀರಾ. ಆದರೆ ಸಂದೇಹ ಪಡುವವರಿದ್ದಾರೆ. ತೋಮಾ, ನೀನು ನನ್ನ ಕೈಯಲ್ಲಿ ಸಿಲುಬೆ ಮೇಲೆ ಎದ್ದು ಬಂದಾಗ ನಾನು ನಂಬೋದೇ ಇಲ್ಲ ಅಂದರೆ ನನ್ನ ಕೈಯಲ್ಲಿ ನೋಡು, ನೀನು ಈ ಓಲಲ್ಲಿ ನೀನು ಕೈ ಹಾಕು, ನಂಬಿಕೆಯಿಂದ ನೀನು ಇರು, ನಂಬಿಕೆಯಲ್ಲಿ ನೀನು ಬಾಳು ಅಂತ ಹೇಳಿದಾಗ, ಸ್ವಾಮಿ ನಿನಗೆ ಸ್ತೋತ್ರ 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 ಅಂತಂದು ಹೇಳ್ತಾ ಇದೆಯಪ್ಪ. ನೋಡ್ರಿ, ಅವರನ್ನು ಬೆಂಕಿಯ ಬಾಯಿಯಿಂದ ಎಳ್ಕೊಂಡು ರಕ್ಷಿಸಿರಿ, ಅವರನ್ನು ಬೆಂಕಿಯ ಬಾಯಿಂದ ಎಳ್ಕೊಂಡು ರಕ್ಷಿಸಿರಿ ಅಂತಂದು ಹೇಳ್ತಾ ಇದೆಯಾ ತಂದೆ. ಅಪ್ಪ, ಹೊಲಸು ಮೈಲು ಅಂಗಿಯನ್ನು ಅಸಹಿಸಿಕೊಳ್ಳಿರಿ, ಹೊಲಸು ಅವ್ರನ್ನ ಕರುಣಿಸಿರಿ. ಹೊಲಸು ನಡತೆ ಅಂದ್ರೆ ಏನ್ರಿ? ದುಷ್ಟ ಕಾರ್ಯಗಳು, ಕಾಮ ವಿಕಾರಗಳು, ಇಂಥ ಪ್ರಾಕಾರದಲ್ಲಿ ಬಿದ್ದವ್ರನ್ನ, ಮೈಲಿ ಯಾವುದಾದನ್ನ ಅಂಗಿ, ಮೈಲಿಯಾದ ಅಂಗಿ ಬಾಯಿಂದ, ಬೆಂಕಿಯ ಬಾಯಿಂದ ಅವರನ್ನು ರಕ್ಷಿಸಿರಿ, ಅಸಹಿಸಿಕೊಳ್ಳ್ರಿ ಅವ್ರನ್ನ. ಅಂಥವರು ಲೋಕದಲ್ಲಿ ಇದ್ದಾರೆ. ವಾಗ್ದಾನ ಮಾಡಿದ್ದಾನೆ ನಮ್ಮ ದೇವರು. ಕನಾನು ದೇಶದಿಂದ, ಐಗುಪ್ತ ದೇಶದಿಂದ ಕನಾನನ ದೇಶಕ್ಕೆ ಹೆಂಗೆ ಕರ್ಕೊಂಡ್ಬಂದಿದ್ದನೋ, ಕೆಂಪು ಸಮುದ್ರದಿಂದ ಆದಿ ಮಾಡಿಕೊಂಡು ದೇವರು ನಮಗೆ ಎಷ್ಟು ರಾಜರನ್ನು ನಮಗೆ ಅವರನ್ನು ಸೋಲಿಸಿ ನಮಗೆ ವಿಜಯವನ್ನು ಕೊಟ್ಟಿದ್ದಾನೋ, ಹಾಗೆ ಈ ಲೋಕದಿಂದ ನಾವು ಪರಲೋಕಕ್ಕೆ ಹೋಗಬಹುದು. ನೋಡ್ರಿ ಪ್ರಿಯರೇ, ನೀವಾದರೆ ನಿಮಗಿರುವ ಅತಿ ಪರಿಶುದ್ಧವಾದ ಜೀವಿತ, ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳ್ರಿ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿರಿ, ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನಾ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನ ಯೇಸು ಕ್ರಿಸ್ತನ ಕರುಣೆಯನ್ನು ಹೊಂದಿರಿ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸುವವರನ್ನು ದೂರ ಮಾಡಿರಿ. ಭಕ್ತಿಹೀನತೆ, ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ಶರೀರ ಸಂಬಂಧವಾದವರನ್ನು ದೂರವಿಡ್ರಿ, ಅವರಿಗೆ ಗುಡ್ ಬೈ ಹೇಳ್ರಿ. ಕೊಚ್ಚೋದ್ಯಗಾರರಿಗೆ, ಅಂತ್ಯಕಾಲದಲ್ಲಿ ಇರುವವರು ಪ್ರಕೃತಿ ಸಂಬಂಧವಾದ ಮನುಷ್ಯರು, ದೇವರ ಆತ್ಮವಿಲ್ಲದವರು. ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ನೀವು ಪ್ರೀತಿಸಿರಿ. ಅವರಿಗೆ ಸ್ವಲ್ಪ ಜನ ಕೆಟ್ಟ ಜನ ಇರ್ತಾರೆ, ಸ್ವಲ್ಪ ಜನ ಒಳ್ಳೆ ಜನ ಇರ್ತಾರೆ, ಸ್ವಲ್ಪ ಜನ ಭಕ್ತಿ ಇದ್ದವರು ಇರ್ತಾರೆ, ಭಕ್ತಿಹೀನರಿರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಸಂದೇಹ ಪಡ್ತಾ ಇರ್ತಾರಲ್ಲ, ಯೇಸು ಕ್ರಿಸ್ತನ ನಂಬುದೇ ಇರ್ತಾರಲ್ಲ, ಅವರನ್ನು ಕರುಣಿಸಿರಿ. ಪ್ರಿಯರೇ, ನೀವಾದರೆ ಪರಿಶುದ್ಧವಾದ ಸ್ಥಳದಲ್ಲಿ ಕಟ್ಕೊಳ್ರಿ. ಈ ಲೇಖನಗಳು ಏನು ಹೇಳ್ತವೆ ಅಂದರೆ, ನೋಡ್ರಿ, ಯೋಹಾನ ಬರೆದ ಪತ್ರಿಕೆ 12ನೇ ಅಧ್ಯಾಯ 31ನೇ ವಚನ. ಆದರೆ ಈಗ ಲೋಕಾಧಿಪತಿ ತೀರ್ಪು ಕೊಡೋಕೆ ಬರ್ತಾ ಇದ್ದಾನೆ, ಅವನು ಹೊರಗೆ ನೂಕಲ್ಪಡುತ್ತಾನೆ. ಲೇಖನಗಳು ನಮಗೆ ಏನು ಹೇಳ್ತವೆ ಅಂದರೆ, ಲೋಕಾಧಿಪತಿ ಹೊರಕ್ಕೆ ನೂಕಲ್ಪಡುತ್ತಾನೆ. ನಾನು ಭೂಮಿ ಮೇಲೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳೆದುಕೊಳ್ತೀನಿ, ಎಲ್ಲರಿಗೆ ನಾನು ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಪರಲೋಕದಲ್ಲಿ ಎಲ್ಲರಿಗೆ ಮನೆ ನಿವಾಸಗಳು ಮಾಡ್ತಾ ಇದ್ದೀನಿ, ನನ್ನ ಪರಲೋಕದಲ್ಲಿ ನಾನು ಎಲ್ಲರನ್ನೂ ಹೇಳ್ಕೊಳ್ತೀನಿ. ಲೋಕಾಧಿಪತಿ ಇಲ್ಲಿಂದ ಹೊರಗಡೆ ಹೋಗ್ತಾನೆ. ಯಾಕೆ ಇದು? ಮತ್ತೆಯ ಸುವಾರ್ತ 24:20 ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪ್ರಭಾವ, ಚಳಿಕಾಲದಲ್ಲಿ ನಿಮ್ಮ ಪ್ರಲಾಪಗಳು, ನೀವು ಪ್ರಲಾಪ ಮಾಡ್ತೀರಾ. ಯಾಕೆಂದರೆ
ಸಬ್ಬಾತು ದಿನಗಳಲ್ಲಿಯೂ ಚಳಿಗಾಲದಲ್ಲಿ ಬರಬಾರದಿಂದ ನೋಡ್ಕೊಳ್ರಿ. ಏಕೆಂದರೆ ಮಹಾ ಸಂಕಟ ಲೋಕದಲ್ಲಿ, ಹಳು, ಪಶ್ಚಾತ್ತಾಪ, ಪ್ರಲಾಪವು ಅದು ಚಳಿಗಾಲದಲ್ಲಿ ಸಬ್ಬಾತ್ ದಿನದಲ್ಲಿ ಬರಬಾರ್ದಂತ ನೋಡ್ಕೊಳ್ರಿ. ಯಾಕೆಂದರೆ ಲೋಕದಲ್ಲಿ ಎಲ್ಲ ಕೂಡ ಕೆಟ್ಟು ಹೋಗ್ಬಿಡ್ತು. ಲೋಕದಲ್ಲಿ ವಿಶಾಲ ಮಾರ್ಗದಲ್ಲಿ ಸ್ವಲ್ಪ ಜನ ಹೋಗ್ತಾರೆ, ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋರು ಸ್ವಲ್ಪ ಜನ ಇರ್ತಾರೆ. ಲೋಕಾಧಿಪತಿ ತೀರ್ಪುನಿಂದ ನೂಕಲ್ಪಟ್ಟಿದ್ದಾನೆ. ನಾನು ಭೂಮಿಗೆ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನಾನು ಆಕರ್ಷಿಸ್ಕೊಳ್ತೀನಿ. ನೀವು ಶ್ರಮೆಯಾದರೂ ಕಷ್ಟ ಆದರೂ ಸಂದೇಹ ಪಡುವವ್ರನ್ನ ಕನಿಕರಿಸಿರಿ. ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳ್ರಿ. ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದ್ರಿ. ಅತಿ ಪರಿಶುದ್ಧವಾದ ನಿಮ್ಮ ಆತ್ಮೀಯಕ ಸಮಾಧಾನವಾಗಿರ್ರಿ. ನಿಮ್ಮ ಆತ್ಮವನ್ನು ಎಲ್ಲ ವಿಷಯದಲ್ಲಿ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯಲ್ಲಿ ಕಟ್ಕೊಳ್ರಿ. ದೇವರನ್ನೇ ಆಧಾರ ಮಾಡಿಕೊಳ್ಳ್ರಿ. ಭಕ್ತಿ ಅಭಿವೃದ್ಧಿ ಹೊಂದ್ರಿ. ವಾಕ್ಯವನ್ನು ಹೃದಯದಲ್ಲಿ ಬಲಗೊಳಿಸ್ರಿ. ಪವಿತ್ರಾತ್ಮನಿಂದ ಪ್ರೇರೇಪಿತರಾಗಿ ಪ್ರಾರ್ಥನೆ ಮಾಡ್ರಿ. ನಿತ್ಯ ಜೀವಕ್ಕಾಗಿ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಹೊಂದುವರಾಗಿ ಬಲಗೊಳ್ರಿ. ನೋಡ್ರಿ, ಸ್ವಲ್ಪ ಜನ ಕೆಟ್ಟವರು ಹೇಗೆ ಮಾಡ್ತಾರೆ ಅಂದರೆ, ಅವ್ರ ಉದ್ದೇಶ ಏನಂದರೆ ವಿಶಾಲ ಮಾರ್ಗ ಹೋಗೋ ಉದ್ದೇಶ ಅವ್ರದ್ದು ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸುತ್ತಾ ಅಂತ್ಯಕಾಲದಲ್ಲಿ ಕಚ್ಚೋದ್ರು ಅಂದರೆ ಕಾಮವಿಕಾರಗಳು, ಕುಡುಕರು, ಇವರೆಲ್ಲ ದೇವರನ್ನು ನಂಬೋಕ್ಕಾಗಲ್ಲ, ಸಾಧ್ಯವಿಲ್ಲ. ಯಾಕಂದರೆ ಅವರ ಉದ್ದೇಶವೇರು. ಅವರ ಪ್ರಕೃತಿ ಸಂಬಂಧವಾದ ಮನುಷ್ಯರು, ದೇವರ ಆತ್ಮವಿಲ್ಲದವರು. ಅವರು ಎಲ್ಲರಿಗೆ ದೇವರು ತೀರ್ಮಾನ ಮಾಡಿದ್ದಾನೆ. ಎಲ್ಲರೂ ಹೊಸ ಮನಸ್ಸು ಬೇಕು. ಎಲ್ಲರಿಗೆ ಹೊಸ ಮನಸ್ಸನ್ನು ಹೊಂದ್ಕೊಳ್ಬೇಕು. ಎಲ್ಲರಿಗೆ ವಾಕ್ಯವನ್ನು ಹೋಗಬೇಕು. ಎಲ್ಲರೂ ವಾಕ್ಯವನ್ನು ನುಡಿಬೇಕು. ಅವ್ರ ಹೃದಯದಲ್ಲಿ ವಾಕ್ಯವು ಬಲಪಡಬೇಕು ಅಂತಂದು ದೇವರು ನಂಬಿಕೆ, ಪ್ರಾರ್ಥನೆ, ಜಯಕ್ಕಾಗಿ ಹೋರಾಡುವುದರಲ್ಲಿ ಕಷ್ಟಪಡ್ರಿ. ಕಷ್ಟವನ್ನು ಅನುಭವಿಸ್ರಿ. ನೋಡ್ರಿ, ಜಯ ಜೀವಿತವನ್ನು ಹೊಂದುವರಿಂದಾಗಿ ನೀವು ಬಲಗೊಳ್ರಿ. ಸೈತಾನನ ಕುತಂತ್ರಗಳು, ದುರಾತ್ಮ ಕುತಂತ್ರಗಳ ವಿಷಯದಲ್ಲಿ ನೀವು ಹುಷಾರಾಗಿರಬೇಕು. ಅಬ್ರಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಯೇಸು ಕ್ರಿಸ್ತನು ತನ್ನ ಮರಣದಿಂದ ಸೈತಾನನ ಅನ್ನು ತಲೆ ತುಳಿದು ಹಾಕ್ಬಿಟ್ಟಿದ್ದಾನೆ. ಏಕೆಂದರೆ ತನ್ನ ಮರಣವು ಹೇಗೆ ಪ್ರಾಣ ಕೊಟ್ಟನೋ ಸೈತಾನನ ಕತೆ ಮುಗಿದು ಹೋಯಿತು. ನೋಡಿ, ತನ್ನ ಮರಣದಿಂದಲೇ ಸೈತಾನನು ಅಡಗಿಸಿ ಬಿಡುವುದಕ್ಕೆ ಶಕ್ತನಾಗಿದ್ದನು. ಸೈತಾನನು ಹಾಗೂ ಅವರ ದುರಾತ್ಮಗಳು, ಕುತಂತ್ರಗಳು ವಿಷದ ಹಲ್ಲು ಕಿತ್ತ ಹಾವಿನಂತೆ. ವಿಷದ ಹಲ್ಲು ಕಿತ್ತುಬಿಟ್ರೆ ಹಾವಿಗೆ ಪವರ್ ಇರುತ್ತಾ? ಇರೋದಿಲ್ಲ. ಸೈತಾನಿಗೆ ಹಾಗೆ ಆಗ್ಬಿಡುತ್ತೆ. ಈಗ ಮರಣ ದಶೆಯಿಂದ ಮರಣ ದಾಸ್ಯಕ್ಕೆ ಕನೆಕ್ಟ್ ಆದವರನ್ನ ಬಿಡುಗಡೆ ಮಾಡಿದ. ಈಗ ದೇವರು ಮೇಲಕ್ಕೆ ಎಳ್ಕೊಂಡಾಗ ನಮ್ಮೆಲ್ಲ ಪರಿಶುದ್ಧರಾಗಿರ್ತೀವಿ. ನಾವು ಎಲ್ಲರೂ ಎತ್ತಲ್ಪಡ್ತೀವಿ. ಇಕ್ಕಟ್ಟು ಮಾರ್ಗದಲ್ಲಿ ಹೋದರೆ, ಸಿಲುಬೆ ಮಾರ್ಗದಲ್ಲಿ ಹೋದರೆ, ಸಿಲುಬೆ ದಾರಿಯಲ್ಲಿ ಹೋದರೆ ನಾವು ಎತ್ತಲ್ಪಡ್ತೀವಿ. ಶತ್ರುವನ್ನು ಕೂಡ ಪ್ರೀತಿಸು ಅಂತಂದು ಹೇಳಿದ್ದಾರೆ ದೇವರು. ಯಾಕೆ? ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣಿಸಿರಿ. ಅವರನ್ನು ಬೆಂಕಿ ಬಾಯಿಂದ ಎಳ್ಕೊಳ್ರಿ, ರಕ್ಷಿಸಿರಿ, ಕರುಣಿಸಿರಿ. ಪ್ರಕೃತಿ ಸಂಬಂಧವಾದ ಮನುಷ್ಯರು ಯಾಗ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗುತ್ತಾರೋ ಅವರನ್ನು ಪ್ರೀತಿಸಿರಿ. ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮನ್ನು ಬಲಗೊಳಿಸುವ ದೇವರು. ಪ್ರಾರ್ಥನೆ ಮಾಡ್ರಿ, ನಮಗಿದ್ದಾನೆ. ಪ್ರಾರ್ಥನೆ ಮಾಡ್ರಿ, ಜಯಕ್ಕಾಗಿ ಹೋರಾಡ್ರಿ. ಈಗಲಾದರೂ ನೀವು 2-3 ಕೂಡಿ ಪ್ರಾರ್ಥನೆ ಮಾಡಿದರೆ ನಾನು ಕೇಳ್ತೀನಿ. ಸಭೆಯಾಗಿ ಕೇಳಿದೆ ಪ್ರಾರ್ಥನೆ ಮಾಡಿದರೆ ನಾನು ಕೇಳ್ತೀನಿ. ನೀವು
ರೂಮ್ಗೆ ಹೋಗಿ ಕದ ಹಾಕ್ಕೊಂಡು ಪ್ರಾರ್ಥನೆ ಮಾಡಿದರೆ ನಾನು ಕೇಳ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳ. ನಿತ್ಯ ಜೀವಕ್ಕಾಗಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಕರುಣೆ ಹೊಂದಿಸಿದೆಯಾ ತಂದೆ, ನಿನಗೆ ಸ್ತೋತ್ರ. ಪವಿತ್ರಾತ್ಮನ ಪ್ರೇರೇಪಿತವಾಗಿ ನಮ್ಮನ್ನು ಬಲಗೊಳಿಸಿದೆಯಾ ತಂದೆ, ಸ್ತೋತ್ರ. ನಮ್ಮನ್ನು ಸ್ಥಿರಗೊಳಿಸಿದೆಯಾ ತಂದೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸಪ್ಪ ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೇನ್.